ಸರ್ ಈಗ ಪಶ್ಚಿಮ ದ್ವಾರದಲ್ಲಿ ಗೇಟ್ ವರ್ಕ್ ಆಗ್ತಾ ಇದೆ, ಏನು ಸರ್ ಅದು? ಈಗಾಗಲೇ ಬಹುಶಃ ಈ ವಿಧಾನಸೌಧ ಅದು ಬರೀ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮಾತ್ರ ಒಂದು ಕೇಂದ್ರ ಅಲ್ಲ, ಅದ್ರ ಜೊತೆಲಿ ಜನಸಾಮಾನ್ಯ ಕೇಂದ್ರ ಕೂಡ ಆಗಬೇಕು ಮತ್ತು ಭಾಳಷ್ಟು ಜನ ಆಕರ್ಷಣೆ ಬರಬೇಕು. ಯಾಕೆಂತ ಹೇಳಿದರೆ ಇವತ್ತಿಗೂ ಕೂಡ ಯಾರಾದರೂ ಬೆಂಗಳೂರಿಗೆ ಬಂದಿದ್ದಾರಂತ ಏನು ಆ ಒಂದು ಸಾಕ್ಷಿ ಆಗಬೇಕಾದ್ರೆ ಬೆಳಿಗ್ಗೆ ಬಂದು ವಿಧಾನಸೌಧ ಮುಂದೊಂದು ಫೋಟೋ ತೆಗಿತಾರೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಭಾಳೊಂದು ಮತ್ತು ಅದಲ್ಲದೆ ನಾವು ಟೂರಿಂಗ್ ಗೈಡ್ ಕೂಡ ಮಾಡಿದ್ದೇವೆ. ದೇಶ ವಿದೇಶದಲ್ಲಿ ಕೂಡ ಇವತ್ತು ಜನಸಾಮಾನ್ಯರು ನೋಡಲಿಕ್ಕೆ ಬರ್ತಾರೆ. ಇದು ಸೌಂದರ್ಯ ಕಾಣಬೇಕಂತ ಹೇಳಿಕೊಂಡು ಮೊದಲ ಹೆಜ್ಜೆಯಾಗಿ ನಾವು ಬಹುಶಃ ಇವತ್ತು ನಮ್ಮ ರೋಸ್ದಿಂದ ಆ ಮಹಾದ್ವಾರವನ್ನು ಮಾಡಿದ್ದೆವು. ಅದೊಂದು ಎಲ್ಲರಿಗೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿ ಈ 3 ಡೋರನ್ನು ಕೂಡ ಮಾಡಬೇಕಂತ ಬೇಡಿಕೆ ಇಟ್ಟರು. ಒಂದು ಈ ಡೋರ್ ಇರಲಿ, ಗ್ರ್ಯಾಂಡ್ ಸ್ಟೆಪ್ ಇರಲಿ ಮತ್ತು ನಮ್ಮ ಬ್ಯಾಂಕ್ವೆಟ್ ಹಾಲ್ನ ಆ ಡೋರ್, ಆ 3 ಕೂಡ ಇವತ್ತು ಆರ್ಡರ್ ಆಗಿದೆ. ಈ ಕೆಲಸ ಒಂದು ಕಂಪ್ಲೀಟ್ ಆಗಿದೆ. ಇದರ ನಂತರ ನಮ್ಮ ಗ್ರ್ಯಾಂಡ್ ಸ್ಟೆಪ್ ಡೋರು ಈ 3 ಕೂಡ ಆದರೆ ಇದು ಭವಿಷ್ಯದಲ್ಲಿ ಎಲ್ಲವೂ ಕೂಡ ಅದನ್ನು ಶುಚಿತ್ವ ಮತ್ತು ಒಂದು ಸೌಂದರ್ಯ ಮತ್ತು ಜನ ಆಕರ್ಷಕವಾಗಿ ಮಾಡಲಿಕ್ಕೆ ಪ್ರಯೋಜನ ಆಗ್ತದೆ. ಇದೊಂದು ಕೆಲಸ. ಈಗ ಬೇರೆ ಬೇರೆ ಕೆಲಸ ಆಗಬೇಕಾಗ್ತದೆ. ಖಂಡಿತವಾಗಿ ಸೌಂದರ್ಯ ಹೆಚ್ಚಿಸಬೇಕು. ಇದರ ಗೌರವ ಕೂಡ ಜಾಸ್ತಿ ಆಗಬೇಕು. ಏನೋ ಮನಸ್ಸಿಟ್ಟುಕೊಂಡು ವಿಧಾನಸೌಧ ಭಾಳ ಹೆಮ್ಮೆಯಿಂದ ಬರ್ತಾರೆ. ಇಲ್ಲಿ ಬರುವಾಗ ಈ ಕೆಲವೊಂದು ರೀತಿ ನೋಡಿದಾಗ ಅವರಿಗೆ ಇಷ್ಟೇನಾ ಅಂತ ಭಾವನೆ ಬರ್ತದೆ. ಅದಲ್ಲ, ಬಂದರೆ ಮಾದರಿ ಆಗಬೇಕು. ಹೊರಗೆ ಹೋಗಿ ಅಷ್ಟೇ ಇದರ ಬಗ್ಗೆ ಅವ್ರು ಹೇಳಬೇಕು. ಅದು ಯಾವುದೇ ದೇಶದಲ್ಲಿ ಅವ್ರ ಮಾತುಗಳನ್ನ ಕೇಳಿ ಬೇರೆಯವ್ರು ಬಂದು ನೋಡಲಿಕ್ಕೆ ಬರಬೇಕು. ಎಷ್ಟು ವೆಚ್ಚ ಆಗ್ಬೋದು ಸರ್? ಇದು ನನಗೂ ಅಷ್ಟು ಗೊತ್ತಿಲ್ಲ. ಇದು ನಾವು ಬಹುಶಃ ಇವತ್ತು PWD ಮತ್ತು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ನಾವಿವತ್ತು ಮಾಡ್ತೇವೆ. ನನಗೆ ಒಂದು ಇದರಾಗಿ ಬಹುಶಃ ಇದಕ್ಕೆ 70 ಲಕ್ಷ ಒಂದು ಡೋರಿಗೆ ಆಗಿದೆ. ಅದೆಲ್ಲವೂ ಕೂಡ ನಮ್ಮ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು PWD ಅವರ ಮುಖಾಂತರ ಆಗುವಂಥದ್ದು. ಥ್ಯಾಂಕ್ ಯು. ಹೇಗಾಗ್ತದೆ ಹೊಸ ಸ್ಥಳ ಅಲ್ಲ, ಇಲ್ಲಿ ಸ್ಥಳ ಹೇಗಿದೆ? ಬಟ್ ನಮ್ಮ ತಗೊಂಡು ಎಲ್ಲ ಒಂದು ಯಾವುದೋ ಒಂದು ಇಲಾಖೆ ಬಾಡಿ ಕೂತ್ಕೊಂಡು ಪರ್ಮನೆಂಟ್ ಕೂತ್ಕೊಳ್ಳಿಕ್ಕಿಲ್ಲ, ನಮ್ಗೆ ಇದಾಗ್ಬೋದು. ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಅಷ್ಟೇ ಅಲ್ಲ, ಹೋಗಕ್ಕೆ ಆಗಲ್ಲ. ಅಲ್ಲಿ ಎಂಟ್ರಿ ಇಲ್ಲ ಸರ್, ಎಲ್ಲ ಇಲ್ಲ ಇದ್ದಾರೆ ಕವರ್ ಆಗಿ ಮತ್ತು ಅಲ್ಲಿ ಫಿಕ್ಸ್ ಆಗಿದೆಯಲ್ಲ, ಬಾಟ್ಲು ಕೊಡುವಾಗ ಮಾಡುವ.